ಅರೆ ಮಂಜಂದು ಅಕ್ಕ ನಿಮ್ದು ಮೊಮ್ಮಗ ಅದು ಇದಾರೆ ಅಲ್ಲ ಸೂಪರ್ಗೆ ಇದಾರೆ. ಕೋಟ್ಯಾಧೀಶ್ವರವಾ ನನ್ನ ಮೊಮ್ಮಗ ಕೋಟ್ಯಾಧೀಶ್ವರ. ನೋಡಲ್ ಕೊಳ್ಳಾಕ್ ಚೈನಾ ಬಂಗಾರ ಚೈನಾ. ನಿನ್ನೆ ದವಾಖಾನಿಗೆ ಅವ್ರ ಅಮ್ಮ ಅಜ್ಜ ಬಂದಿದ್ರು. ಬಂಗಾರ ಚೈನಾ ಹಾಕಿ ಹೋದ್ರು ಕೊಳ್ಳ ಅಂದ ತೆಗೆದು ಅವ್ರ ಅಜ್ಜ. ನಸೀಬ್ ಬಹುತ್ ಅಚ್ಚಾ ಹೇಗೆಮ್ಮ ತೇರಾ. ಅಕ್ಕ ಅಕ್ಕ ಪಾಪು ಎಷ್ಟು ಚಂದ ಐತಕ್ಕ, ನಾ ಒಂದಿಟ್ಟು ಎತ್ಕೊಳ. ಏ ಇನ್ನು ಖುಷಿನ್ ಗೋಣ್ ನಿಂತಿಲ್ಲ, ಎತ್ಕೊಳಕ್ ಬರೋದಿಲ್ಲ ಹಂಗೆಲ್ಲ ಸುಮ್ಮನಿರು. ಅರೆ ಇವ್ರದ್ದು ಅಜ್ಜಿಗೆ ಬಂದಿಲ್ಲ. ಅಯ್ಯ ಅಜ್ಜಿ ಗೆಳತಿದು ಕಷ್ಟ ಕೊಡ್ಯಾಡಕತ್ತಾಳವ ಗೊತ್ತನ. ಅಯ್ಯೋ ಅಲ್ಲೇನ ಮಲ್ಲೇಶಣ್ಣಂದೇನ ಆಪರೇಷನ್ ಆಗೈತಂತಲ್ಲ ಅವ್ರದ್ದು, ಅದಕ್ಕೆ ಓಡಾಡ್ತಾ ಅದಾರ. 1,00,000 ರೂಪಾಯಿ ಕೊಟ್ಟಾಳ ಆಕಿ ನಮ್ಮವ್ವ ಗೊತ್ತನ. ಸುಳ್ಳ ಬಸ್ಸು ಕೊಟ್ಟಾನ ಅಂತ ಹೇಳ್ತಾಳ. ಬಸ್ಸು ಯಾಕೆ ಕೊಡ್ತಾನ? ಅವ್ರದ್ದು ಹಳೆಯದು ಕೊಟ್ಟಿದ್ದಾರೆ. ಅರೆ ಅವ್ರದ್ದು ಶಾಂತಂದು ಅಕ್ಕ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ. ನಮ್ದುಗೆ ಈಕಿನ ಕೊಟ್ಟಿರ್ತಾಳ, ಯಾರಿಗೂ ಗೊತ್ತ ಹಳೆ ಕೊಟ್ಟಿದ್ರು ಕೊಟ್ಟಿರ್ಬೋದು, ಹೇಳಕ್ಕೂ ಆಗಲ್ಲ. ಈಗ ನಮ್ಮ ಮುಂದೆ ಏನು ನಡೆಯಲ್ಲ ಮೊದ್ಲಿನಂಗೆ ಎಲ್ಲ ಗುರ್ಸಿದ್ದನ ಕೈಯಾಗೈತಿ. ಗುರ್ಸಿದ್ ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ. ಅವನು ಈಗ ಯಾಕೆ ಈಗ ಕೊಡ್ತಾನ? ಹೆಂಡತಿ ಮಕ್ಕಳ ಕಡೆ ಒಲವು ಜಾಸ್ತಿ ಆಗೈತವ. ಅವ್ರ ಅತ್ತಿ ಆಕಿ ಹಕನಾಕ ಅಯ್ಯೇ ಆಕಿ ಭಾರಿ ಬೇರಿಕೆತಾಳ ಗೊತ್ತ ನಿನಗೆ. ಆಕಿ ಏನೇನೋ ತಲೆಯಾಗ ತುಂಬಾಕತ್ತಾಳ. ಇದು ಬಾಡೆ ಹುಚ್ಚ ನನ್ನ ಹಾಟೆ ತಾಯಿ ಮಾತಿಗಿಂತ ಆಕಿ ಮಾತು ಕೇಳ್ಕೊಂಡು ತಲೆ ಅಲ್ಲಾಡ್ಸಕತ್ತಾನ. ಪಿಗ್ನಿ ಕಟ್ತಾನ, ಅದೇನೋ ಪೈನಸ್ ಕಟ್ತಾನ, ಸುಡ್ಗಾಡ್ ಸೊಂಟಿಕೊಂಬ ಏನೇನು ಮಾಡ್ತಾನೆ ಯಾರಿಗೆ ಗೊತ್ತು. ಅಕೌಂಟ್ನಾಗ ರೊಕ್ಕ ಇಡಾಕತ್ತಾನ ಏನು ಯಾರಿಗೆ ಗೊತ್ತು. ಸಂತಿ ಅಂತಂದು ಹಾಕ್ತಾನ ಅಟ್ಟಕರೆ, ರೂಪಾಯಿ ಕೊಡುದಿಲ್ಲ ಅವನ ಕೈಯಾಗ. ಅತ್ತಿಯರ ನಾ ಒಂಚೂರು ಆಫೀಸ್ ಕಡೆ ಹೋಗ್ಬರ್ತೇನೆ ರೀ. ಅಲ್ಲೇ ನಮ್ದು ಅರ್ಬಿ ಫ್ಯಾಕ್ಟ್ರಿ ಕಡೆ ಅದು ಇಟಗಿ ಬಟ್ಟಿ ಕಡೆ ಅಪಾರ ಬರಕ್ಕೆ ಹೇಳಿದ್ರು. ಅದಕ್ಕೆ ಡೆಲಿವರಿ ಆಗೈತಲ್ಲ, ಇನ್ನಕ್ಕೆ ನೀವು ನೋಡ್ಕೋರಿ, ಏನು ತೊಂದರೆ ಇರಂಗಿಲ್ಲ. ಏನಾರ ಬೇಕಾದ್ರೆ ನಂಗೆ ಫೋನ್ ಹಚ್ಚಿರಿ, ಬೇಕಾದ್ರೆ ನಾನು ತಂದು ಕೊಡ್ತೇನಂತ. ರಾತ್ರಿ ಆದ್ರೆ ಬರ್ತೇನೆ, ಇಲ್ಲಾಂದ್ರೆ ಇವತ್ತು ನಾನು ಅಲ್ಲೇ ನಮ್ಮನಿಗೆ ಹೋಗ್ತೇನೆ ಸೀದಾ. ಯಾಕಂದ್ರೆ ಈಗ ಒಂದು 4-5 ದಿನದ ಮೇಲೆ ಅದು ನಾ ಇಲ್ಲಿದ್ದು, ನನಗೂ ಯಾಕೋ ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕು ಅನ್ಸಕತ್ತೈತಿ. ಅದಕ್ಕೆ ನಾನು ಆದ್ರೆ ಬರ್ತೇನೆ, ಇಲ್ಲಾಂದ್ರೆ ಅಲ್ಲೇ ಹೋಗ್ತೀನಿ ಅಂತ. ಬರ್ಲಿರಿ ನಂಗಾರ? ಅಯ್ಯ ಅಲ್ಲಿ ಹೋಗಿರಪ್ಪ, ಪಾಪ ನಿಮ್ಮ ಕೆಲಸ ಹಂಗ ನಿಂತವ ಏನ. ಆಯ್ತು ತೋರಪ್ಪ ಮಾಡ್ಕೊಂಗಾರ. ಅರೆ ಮಂಜಂದು ಅಕ್ಕ ನಮ್ದಿಗೆ ಬರ್ತಾವ. ಸ್ವಪ್ನ ಹೋಗ್ಬರ್ಲ್ಯಾ? ಹ್ಞೂ ರೀ ಹೋಗ್ಬರ್ರಿ, ಆದ್ರೆ ಬರ್ರಿ ರಾತ್ರಿ. ಸರಿ ಆಯ್ತು, ಬರ್ತೀನಪ್ಪು. ಓಯ್ ನನ್ನ ಬಂಗಾರಪ್ಪ ಇದೆ. ಓಯ್ ಆಗಿಡ್ಡಿ ಏನ ಅಂತೀಯಲ್ಲ ಶಕರ, ಬರ್ಲಿ ಹಂಗ ನಾನು ರೀ ಅಂದಂಗೆ ಹೇಳೋದು ಮರ್ತೆ. ಇವತ್ತು ಮನ್ಯಾಗಿದ್ದಿದ್ದೆ ಪೌಡ್ರ್ ಹಾಕ್ತೀನಿ, ಆದ್ರೆ ಮನ್ಯಾಗಿದ್ದಿದ್ದು ಇವೆಲ್ಲ ಹಾಕ್ಬಾರ್ದ್ರಿ, ಕೆಮಿಕಲ್. ಅದಕ್ಕೆ ಇಲ್ಲಿ ನಮ್ಮ ಹಳ್ಳಿಯಾಗಿದ್ದಿದ್ದು ಮೆಡಿಕಲ್ ಶಾಪ್ನಾಗ ತರ್ಬೋದು ಪೌಡ್ರ್. ಎಷ್ಟು ದಿನದ ಇಟ್ಟಿರ್ತಾರೋ, ಏನು ಚಂದಾಗಿ ಮಾರಾಟ ಆಗೈತೋ ಇಲ್ಲೋ. ಅದಕ್ಕೆ ಸಿಟಿ ಒಳಗೆ ಒಂದು ಯಾವ್ದಾರ ಚಲೋ ಮೆಡಿಕಲ್ ಶಾಪ್ನಾಗ ಒಂದು ಜಾನ್ಸಸ್ ಬೇಬಿ ಪೌಡ್ರ್ ಅದಕ್ಕೆ ಇಟ್ಟೇ ಬರ್ತದೆ ನೋಡ್ರಿ. ಸೋಪು ಪೌಡ್ರು ಕಾಡ್ಗಿ ಹಿಮಾಲಯ ಇಲ್ಲಿ ಯಾವ್ದಾರ ಚಲೋದು ನೋಡಿ ತರ್ತೀರನೇ. ನಿನಗ ಗೊತ್ತಾಗಲ್ಲ, ಹಳ್ಳ್ಯಾಗ ಜಾಸ್ತಿ ಹೋಗೋದು, ಸಿಟಿಯಾಗ ಹೋಗ್ತೈತಿ ಯಾಕೆ ಹೋಗಲ್ಲ. ಆದರೆ ಒಂದು ಓಣಿಗೆ ಒಂದು 16 ಅಂಗಡಿ ಇರ್ತಾವೆ ಸಿಟಿ ಏರಿಯಾಕ್ಕೆ, ಅಲ್ಲೇ ಕಡಿಮೆ ಸೇಲ್ ಆಗೋದು. ಅದಕ್ಕೆ ಇಲ್ಲಿ ಹಳ್ಳಿಗಳಾಗಾದ್ರೆ ಇಡೀ ಈ ಹಳ್ಳಿಗೆ ಇರೋದೇ ಒಂದು ಮೆಡಿಕಲ್ ಶಾಪ್. ಹೌದಾ, ಇಲ್ಲಿ ಎಲ್ಲರ ಮಕ್ಕಳು ಡೆಲಿವರಿ ಆದಾಗೂ ಅಲ್ಲೇ ಹೋಯ್ತಿರ್ತಾರೆ, ಹಂಗಾಗಿ ಉಳಿಯಲ್ಲ, ಖಾಲಿ ಆಗ್ತಿರ್ತಾವೆ. ತಗೋ ಇಲ್ಲೇ ತಗೋ, ಬೇಕಾದ್ರೆ ನಾನು ನಾವು ಹೋಗಿ ಒಂದು ಎಲ್ಲ ಕಿಟ್ ತೊಗೊಂಡು ಬಂದ ಕೊಟ್ಟೋಕೆನತ. ಆಮೇಲೆ ಅವು ಹೇಳಿದ್ಲಲ್ಲ ನಿನ್ನೆ, ಇದು ಮನಸ್ಸಾಕ್ ಜೋಳ್ಗಿ, ಆಮೇಲೆ ಅದು ಕೂತ್ಕೊಂಡು ಬೇಬಿ ನಿಂಗೆ ಆಡಿಸ್ತಾರಲ್ಲ ಆ ಕರೆಂಟಿಂದ, ಅದು ಒಂದು ನೋಡಂತಡಿ. ಇವತ್ತು ಆದ್ರೆ ನಮ್ಮವ್ವ ಪ್ಯಾಟಿಗೆ ಹೋಗಿ ನಂದಾಳ, ಆಕಿ ಪಾಪುಗ ಏನಾರು ತರಾಕ ಹೋಗಿ ನಂದಿರ್ಬೇಕು. ಅದಕ್ಕೆ ಅವ್ವ ನಾನು ಹೋಗಿ ಪಾಪುಗೆ ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಬರ್ತೀವತ್ತಾ. ಸರಿ ಆಯ್ತು, ಬರ್ಲಿ ಹಂಗಾರ. ಹುಷಾರು ಹೋಗ್ಬರ್ರಿ ಹೇಳಾರ. ನಿಧಾನ ಕಾರ್ ಓಡಿಸ್ರಿ ಮಗಳ. ಪುಣ್ಯ ಮಾಡಿ ಇಂಥ ಗಂಡನ ಪಡ್ಯಾಕ ನಾನು ಹುಡುಕಿದ್ರು ಇಷ್ಟು ಚಲೋ ಗಂಡನ ಹುಡುಕ್ತಿದ್ನೇ ಇಲ್ಲ ಬಿಡ. ಇಷ್ಟು ರೊಕ್ಕಿದ್ದವನ್ನ ಹಾಕಿದ್ದಿಲ್ಲ ಬಿಡ ನಮ್ಮ ಕೈಲೆ. ಅಡ್ಡಿ ಇಲ್ಲ ಚಲೋ ಗಂಡನ ಸಿಕ್ಕಾನ, ರೊಕ್ಕಿದ್ದವನ ಸಿಕ್ಕಾನ. ನೋಡ್ದೇನೋ ಹುಡುಗ ಅದನ್ನ ತರ್ತೇನೆ ಇದನ್ನ ತರ್ತೇನೆ ಅಂತ ಹೋಗಿದ್ದೆ. ಅಡ್ಡಿ ಇಲ್ಲವ ಒಟ್ಟ. ಅದು ನಿಮ್ಮ ಅತ್ತಿನ ಕರೆದಾಳಂದ್ರೆ ಮುಗಿತಿನ್ನ ಎಷ್ಟು ಜೀವಗಳ ಏನು ಯಾರಿಗೆ ಗೊತ್ತ. ಗಂಡ ಮಗನ ಹೆತ್ತಿ ಆ ಮನ್ಯಾಗ ನಿಂದೇನು ಕಡಿಮೆ ಅಲ್ಲ, ವರ್ಚಸ್ಸು ಗಟ್ಟಿ ಆತ್ ನಿಂದ ಜಗ. ಏನಾರ ಅಂದ್ಲಂದ್ರೆ ಹೊಳ್ಳೆ ಅಂದ ಬಿಡು. ಏನ ಸ್ವಲ್ಪ ಸುಮ್ಮನಿರವ ಹೋಗು, ನಂಗೆ ಹೊಟ್ಟೆ ಸ್ಥಿತಿ ಏನಾರ ಮಾಡೋಗು. ಅದನ್ನ ಬಿಟ್ಟು ಇಲ್ಲಿ ಒಟ ಹಚ್ಬೇಡ ಆತಾಗ, ತಲೆ ಕೆಟ್ಟ ಹೋಗಂಗ. ನೀ ಏನಾರ ಒಂದು ಒಳ್ಳೇದು ಹೇಳಿದ್ರೆ ಹಂಗ ನಿಮ್ಗೆ. ಇದಕ್ಕೆ ಒಳ್ಳೇದಂತಾರ ಪಾಪ. ಅತ್ತಿ ಕೂಡ ಜಗಳ ಮಾಡಂತ ಮಗಳಿಗೆ ಹೇಳ್ಕೊಡಕತ್ತಿಲ್ಲ, ಇದು ಒಳ್ಳೇದನ ಇದು? ಅಕ್ಕ ಪಾಪು ಎಷ್ಟು ಚಂದ ಐತಿ. ಈ ಪಾಪು ನಿನ್ನ ಹೊಟ್ಟೆಗೆ ಇತ್ತ ಇಷ್ಟು ದಿನ ಹಂಗಾರ ಅಲ್ಲ, ನಿಂಗೆ ನೋವು ಭಾಳ ಆತನಕ ಪಾಪು ಡೆಲಿವರಿ ಆಗೋ ಹೊತ್ನಾಗ? ಅಯ್ಯೋ ನೋವು ಅಂತ ಕೇಳ್ತೀಯಲ್ಲ, 52 ಮೈ ಆಗಿರೋ ಎಲ್ಲ ಎಲಬು ಒಂದೇ ಸಲ ಮುರಿದ್ರೆ ಎಷ್ಟು ನೋವು ಆಕತ್ತಲ್ಲ, ಅಷ್ಟು ನೋವು ಆಗ್ತದೆ ಗೊತ್ತನ ಅವ್ವ. ಅದಕ್ಕೆ ತಾಯಿಗಳು ಗ್ರೇಟ್, ಅಷ್ಟು ನೋವು ಪಡ್ಕೊಂಡು ಮಕ್ಕಳನ್ನ ಹೆತ್ತಿರ್ತಾರ ಅವ್ರು. ನಿಜವಾಗ್ಲೂ ಪಾಪ ಎಷ್ಟು ನೋವು ಆಗ್ತೈತೆ ಗೊತ್ತನ. ಅಯ್ಯೋ ಯಪ್ಪ ದೇವ್ರೆ, ನಂಗಂತೂ ಪಾಪುನ ಬೇಡಪ್ಪ ಮುಂದೆ ಮದುವೆಗಿಂದ. ಹಂಗೆಲ್ಲ ಅನ್ಬಾರ್ದು, ಅದ್ರಾಗೂ ಖುಷಿ ಇರ್ತತೆ. ಏನು ಖುಷಿಯ ಏನ ಅಕ್ಕ, ನೀ ದೊಡ್ಡಕ್ಕೆ ಮಾತಾಡ್ದಂಗೆ ಮಾತಾಡತ್ತೀವ, ದೊಡ್ಡರದಂಗೆ ಆಗ್ಬಿಟ್ಟು ಈಗ. ಗಿಜ್ಜಿ ಬಂದೆ. ಬಂದೆ ಬರಕ, ಬಾರ ಕುಂದ್ರ ಬಾ.
ಕುಂದ್ರದ ಆಮ್ಯಾಗ ಏನ್ ಆಪರೇಷನ್ ಆತ ನಿನ್ ಗಂಡಂದು ನೋಡಾಕ್ ಬರ್ಲಿಲ್ಲ ಅಂತ ಏನ್ ಅನ್ಕೋಬೇಡವಾಗಿರ್ತಿ. ಇರ್ಲಿ ಬಿಡ, ಏನಾತ ನೋಡಕ್ ಬಂದ್ರೆ ನೂ ತಗೊಳಕತ್ತೇನ. ಇರ್ಲಿ ಇರ್ಲಿ, ಏನಾಗೋದಿಲ್ಲ. ಈಗ ಯಾಕಂದ್ರೆ ನನಗೂ ಗೊತ್ತಾದ ಸುದ್ದಿ, ಶಾಂತಕ್ಕ ಅಂದ್ಲ. ಮತ್ತೆ ನನ್ನ ಪರಿಸ್ಥಿತಿ ಹೆಂಗೈತಂತ ನನ್ನೂ ಕರೆದಿಲ್ಲ, ಶಾಂತಕ್ಕೂ ಬರಕಾಗಿಲ್ಲ ಅಂತೇಳಿ ನೀ ಒಬ್ಬಕ್ಕೆ ಹೋಗಿದ್ದಂತಲ್ಲ ಕನ್ನೆ ನೋಡಕ, ಅವರು ಬಂದಿದ್ರಂತಲ್ಲ ಮಂತ್ಯಾನ್ ನೋಡಕ. ಇರ್ಲಿ ಇರ್ಲಿ, ಏನಾತ ಅದನ್ನ ಹೇಳ ಮೊದಲ. ಎಲ್ಲ ಹಣ್ಣ ಕಾಯೆ ಹಣ್ಣು ಆದಷ್ಟು ದೌಡ್ ಲಗ್ನ ಮಾಡಿ ಮುಗಿಸ್ಬಿಡ್ಬೇಕಂತ ಮಾಡೇನಿ. ಹೌದನ, ಚಲೋ ಆತು. ಹಂಗೆ ಅದಕ್ಕೇನೈತಿ, ಮಾಡಿ ಮುಗಿಸಂಗಾರ ಚಲೋ ಆತು. ಒಂದು ಇಲ್ಲಿದ ಸೊಸಿ ಬಂದ್ರೆ ನಾಳೆ ಮಾಡಿ ಕೈಯಾಗ ಒಂದು ರೊಟ್ಟಿನಾರ ಕೊಡ್ತೈತಿ. ಎದಕ್ ಬೇಕಾ ವಿದೇಶತಾನ ಸೊಸಿಗಳು? ಇವಕ್ಕೆ ಮಾಡಿ ಹುಳ ಬೇಸ್ ನಾಮ ಹಾಕಿದ್ರೆ ಸೈ ಬೇಷಾತ್ ಇಷ್ಟೊತ್ತಿಗೆ. ಅವಾಗ ನಿನ್ನ ಮಗ ಲವ್ ಮ್ಯಾರೇಜ್ ಅದನ್ನ ಮಾಡ್ಕೊಲಾರ್ದ ಇಲ್ಲೇ ಯಾವ್ದಾರ ಒಂದು ಚಲೋ ನೋಡಿದ್ದನ್ನು ಮಾಡ್ಕೊಂಡಿದ್ನಂದ್ರೆ ಇಷ್ಟೊತ್ತಿಗೆ ಹೌದ ನಂಗೆ 2 ಮೊಮ್ಮಕ್ಳು ತೊಗೊಂಡು ಅಡ್ಯಾಡ್ತಿದ್ದಿ ನೀನು. ಈಗ ನೋಡಿ ಮೊಮ್ಮಕ್ಳು ಅದಾವ, ಇದ್ದೇನು ಉಪಯೋಗ? ಅಲ್ಲಿ ಅದಾವು ಆ ಕಡೆ ದೇಶದಾಗ, ನಮ್ಗೇನು ಸಂಬಂಧ ಬಂದವು? ಹೌದಿಲ್ಲ? ಇವು ಮಾಡೋದಿರ್ಲಿ ಮಕ್ಳು, ಈ ತಂದೆ ತಾಯಿ ಓಡಾಡ್ಬೇಕು. ಏನಾರ ಯಾಕಾಗ್ಲಿ ಈಗಾರ ಒಂದು ಒಳ್ಳೆ ಬುದ್ಧಿ ಬಂತಲ್ಲ ಅವಂಗ. ಬಿಟ್ಕೊಟ್ಟು ಬಂದ, ಅದು ಬಿಡಾಡಿ ಬಿಟ್ಕೊಟ್ಟು ಹೋಗಿದ್ದೆ ಚಲೋ ಆತವ. ನನ್ನ ಮಗನ್ನ ಬಿಟ್ಕೊಟ್ಟು ಹೋಗಿದ್ದೇ ಚಲೋ ಆತ. ನನಗೆ ಈಗಾರ ಒಂದಿಟ್ಟು ನನ್ನ ಮಗೊಂದು ಒಳ್ಳೆ ದಾರಿ ತೋರ್ಸಕ್ಕೆ ನನಗೊಂದು ಅವಕಾಶ ಸಿಕ್ತಲ್ಲ, ಅಷ್ಟ ಸಾಕು. ಇಲ್ಲಿ ಬಿಡ, ದೇವ್ರು ಒಳ್ಳೇದು ಮಾಡ್ತಾನೆ. ಬರಕ ಕುಂದ್ರೊಟ್ಟು ಚಾ ಮಾಡ್ಕೊಡ್ತೇನೆ. ನಿನ್ ಚಾ ಬೇಡ, ನೀನ ಮೊದ್ಲ ಪಾಪ ಇಷ್ಟು ಟಿಕ್ಕಟ್ನಾಗದಿ, ಚಾ ಮಾಡಿಕೊಡೋದು. ನಾ ಕುಡ್ದ ಬಂದೇನಿ ಅಂದಂಗೆ ಹುಡುಗನ್ ಕೊಡು, ದವಾಖಾನಿ ತೊಗೊಂಡು ಹೋಗ್ಬೇಡ. ನನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಚಂತನ ಆಡಿಸಿ ರಾತ್ರಿ ನೀ ಬಂದು ಕೊಡ್ತೇನೆ. ರಾತ್ರಿ ನೀ ಇರ್ತೀಯ, ನಿನ್ನ ಗಂಡ ಕಡೆ ನಿಮ್ಮ ಅತ್ತಿ ಬಿಟ್ಟಿರ್ತೀಯ. ನಾನೇ ಇರ್ತೇನೆ ರಾತ್ರಿ, ನೀನು ರಾತ್ರಿ ಅಲ್ಲೇ ಇದ್ದೆ. ಅದಕ್ಕೆ ನಿದ್ದೆ ಬಂದಾಗ ಆಗತೈತಿ. ಯಾಕೆ ಈಗೇನು ಕೆಲಸ ಸುಟ್ಟಿ ತೊಗೊಂಡಿಯಾನ? ಮತ್ತೆ ಹೋಗಿ ಫ್ಯಾಕ್ಟ್ರಿಗೆ ಹೇಳಿ ಬಂದೆ, ಸುಟ್ಟಿ ಕೊಡ್ರಿ ಹಿಂಗಾಗೈತಿ ಅಂದೆ. ಒಂದು ಪಾಪ ಒಂದು 4-5 ದಿನ ಕೊಟ್ಟಾರ. ಈಗ ಇದೆಲ್ಲ ಮುಗಿತಂದ್ರೆ ಮನೆ ಕರ್ಕೊಂಬಂದ್ಬಿಟ್ಟು ಮ್ಯಾಗ ಆಮೇಲೆ ಹೋಗ್ಬೇಕು ಕೆಲಸಕ್ಕೆ. ಬಿಟ್ಟು ನಡಿಬೇಕಲ್ವ, ಪಗಾರ ಕಟ್ಟಕತ್ತಿ, ಮೈ ಮೇಲಿನ ಕೂಲಿ ದಿನಗೂಲಿ. ಅದು ಕರೆ ಅನ್ನ. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂತಿ? ಇನ್ನೊಂದು ನಿಮ್ಮ ಅತ್ತಿಗೆ ಪಾಪ ವಯಸ್ಸಾಗೈತಿ, ಈಗ ದವಾಖಾನೆ ಬಿಟ್ರೆ ಆಗ್ಬೇಕಲ್ಲ, ಅದಕ್ಕೆ ನೀನೇ ಇರ್ತೀಯನ? ಇರ್ತಾನ ಹುಡುಗ ರಾತ್ರಿ ಕರ್ಕೊಂಡ್ರೆ? ಅಲ್ಲ ಇರ್ತಾನಂದ್ರೆ ಕರ್ಕೋತೇನೆ, ಮತ್ತೆ ಅದಕ್ಕೇನಿಲ್ಲ. ಎಲ್ಲಿ ಬಿಡ, ಯಾವ ಬಿಟ್ಟು ಇರೋದಲ್ಲ ಆತತಿ. ಗಿರ್ಜಿ ಈಗ ಬಂದೇನಾ? ಹೂನ ಶಾಂತಕ ಈಗ ಬನ್ನಿ, ಒಟ್ಟು ಅಡಿಗೆ ಮಾಡ್ಕೊಂಡು ತೊಗೊಂಡೋಗು ನಂಗಾರ ಅಂತೇಳಿ. ಅತ್ತಿ ಆಕಿ ಅದು ಅಲ್ಲಿದು ಉಣ್ವಳ್ಳು ಒಂದು ನಮನಿ ಮಾಡ್ಕೊಳಕತ್ತಾಳ. ಅದಕ್ಕೆ ಸ್ವಲ್ಪ ಅಡಿಗೆ ಮಾಡ್ಕೊಂಡು ತೊಗೊಂಡೋಗ್ನೇನ ಚಿಂತೆ ಇರಂಗಿಲ್ಲ ಅಂತ ಹೇಳ್ಬೇಕಿಲ್ಲ. ಇವತ್ತು ನಾನು ಲಕ್ಷದಾಗ ಮರ್ತೀನಿ. ಸ್ವಪ್ನ ನೋಡಕ್ಕೆ ಹೋಗಿದ್ದೆ ನಾನು, ನೋಡಿ ಬಂದು ಮರ್ತು ಬಿಟ್ಟು ನೀವ. ಇರ್ಲಿ ಬಿಡ ಶಾಂತಕ, ಎಷ್ಟಂತ ಮನುಷ್ಯ ಆಸರಾಗಕತ್ತಿ ಪಾಪ. ನಿನ್ನ ಮನೆ ಕೆಲಸನೂ ಬಿಟ್ಟು ಪಾಪ ಎಷ್ಟು ನೀನು ನಮ್ಗೆ ಇದು ಮಾಡಕತ್ತಿ. ಬಿಡು, ಇರ್ಲಿ, ಏನಾಗಲ್ಲ. ಪಾಪ ಪೂಜಾ ಅಂದು ಡೆಲಿವರಿ ಆಗೈತಿ, ಒಟ್ಟಾಕಿ ಕೂಟಿರು ಖುಷಿನ ತೊಗೊಂಡು ಆಕಿನ ಒಬ್ಬಕ್ಕೆ ತ್ರಾಸ ಅನ್ಭವಿಸಕತ್ತಿರ್ಬೇಕು. ರಾತ್ರಿ ಎಲ್ಲ ನಿದ್ದೆ ಮಾಡಿಸ್ಕೊಡೋದಲ್ಲ, ಅಳ್ತಾನ ಒಂದು ಬರ ಜಗ್ ಅಳ್ತೈತಿ. ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಲ್ಲ ಪಾಪ. ಆಕಿನೂ ಎತ್ಕೊಂಡಿರ್ತಾಳ, ಒಟ್ಟು ನಾ ಎತ್ಕೊಂಡಿರ್ತೇನೆ. ಬೆಳಗ್ಗೆ ಮತ್ತೆ ನಾನು ಕೆಲಸ, ಆಕಿನೇ ಎತ್ಕೊಳ್ಳೋದ. ನಿದ್ದೆ ಇದು ಮಾಡಿ ಆಪರೇಷನ್ ಆಗಿಂದ ನಿದ್ದೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಅನಸ್ತೇಸಿಯ, ಹಂಗಾಗಿ ಮಕ್ಕೋಣ. ಅಲ್ಲ, ರೊಕ್ಕ ಬಾಬೇಕಾಗಿತ್ತಂತಲ್ಲ, ರೊಕ್ಕ ಇಲ್ಲಿಂದ ಹೊಂದಿಸಿದಿ? ರೊಕ್ಕ ನನ್ನ ಹಳೆಯನ ಕೊಟ್ಟ. ನಾವಲ್ಲೇ ನಿನ್ನ ಬೀಗ್ತೀರೇನವ ಸುಮ್ಮನಿದ್ಲ, ಆಕಿ ಒಳ್ಳೆ ಸುಮ್ಮನದ ಬಿಡು ಕೊಡಾಕ. ನಾ ಏನಂತಾಳ ಅಂತ ಮಾಡಿದ್ದೆ, ಅಡ್ಡಿ ಇಲ್ಲ, ಒಟ್ಟು ಒಳ್ಳೆ ಬುದ್ಧಿ ಬಂದತ್ತಂಗಾರ. ಹೋಗ ಹೋಗು, ಕಳುವಲೆ ಕೊಟ್ಟದ ಪಾಪ. ಶಾಂತಕ್ಕನ ಕೈಯಾಗ ಕೊಟ್ಟು ಕಳ್ಸಾನ ಅವ. ಪಾಪ ಬಂದು ಕೊಡಾಕು ಅವಂಗಾಗಿಲ್ಲ. ಇಲ್ಲ ಕಳುವಲೆ ಕೊಟ್ಟು ಕಳ್ಸತ್ ಪಾಪ. ಹೌದನ? ಹೋಲ್ಬಿಡಿ, ಹೆಂಗಾರ ಯಾಕೆ ಕೊಡ್ಲಿ. ಒಟ್ಟು ಈಗ ನಿನಗಾದ ರೊಕ್ಕ ಆಸರಾತಲ್ಲ, ಅಷ್ಟ ಸಾಕು. ಕರೆನವ, ನನಗದೇ ಒಂದು ಬೇಜಾರಾಗಿತ್ತು ಪಾಪ. ಈ ಟೈಮ್ನ ನಮ್ಮ ಗಿರ್ಜಿಗೆ ನಾ ಎದಕ್ಕೂ ನೋಡಕ್ಕೂ ಆಗಲಿಲ್ಲ, ಹೋಗಕ್ಕೂ ಆಗಲಿಲ್ಲ ಅನ್ನಂಗಾಗಿತ್ತು. ಅಂದಂಗೆ ನಿಂದೇನಾತವ? ಶಾಂತಕ್ಕ ಹಣ್ಣು ಆದಷ್ಟು ದೊಡ್ಡ ಲಗ್ನ ಇಟ್ಕೊಳ್ಳೋಣ ಅಂತ ಹೇಳಾರ. ಆಗ್ಲವ, ಚಲೋ ಆಗಲಿ. ಒಟ್ಟು ನೀನು 4 ಜನರಂಗೆ ಮೊಮ್ಮಕ್ಕಳು ಮರ್ಮಕ್ಕಳು ಅಂತ ಕಾಣ್ಕೊಂತ ಹೌದಾ, ನಂಗೆ ಸಸಿ ಕೈಯನ್ನು ಬಿಸಿ ರೊಟ್ಟಿ ತಿನ್ನವ. ಇಷ್ಟು ವರ್ಷ ಅಂತೂ ಆಗಲಿಲ್ಲ, ಇನ್ನರ ಆರಾಮಿರ. ಈಗಂತೂ ಹಿಂಗಾತು. ಲಗ್ನಕ್ಕರ ಮತ್ತೆ ಎಲ್ಲರೂ ಬರ್ಬೇಕಾ? ಮತ್ತೆ ಅವಾಗೊಂದು ಏನಾರು ಸಬೂಬ್ ಹೇಳ್ಬೇಡ್ರಿ. ದೇವ್ರ ದಯದಿಂದ ಆರಾಮ ಇಟ್ಟಿದ್ನಂದ್ರೆ ಬರತೇವೆ. ಅಲ್ಲಕ್ಕ, ನಿನ್ನ ಮಗ ಸಸಿ ಎಲ್ಲೋಗ್ಯಾರ ವಿಚಾರಿಸಿದೇನ? ನೋಡು, ನೀನು ಹೇಳಿದ್ರೆ ನಿನಗೆ ನಂಬಿಕೆ ಬರಂಗಲ್ಲ. ನಾ ಹೇಳೋದು ಕೇಳು. ಅಲ್ಲ, ಈಗ ಆಕಿ ಪ್ರೇಮವ್ವ, ಮೂಲಿ ಮನಿ ಪ್ರೇಮವ್ವ, ಅದೇ ಸೊಟ್ಟ ಮಾರಿ ಪ್ರೇಮ ಎಂತಿರಲ್ಲ, ಆಕಿ ಈಗ ಹಾದುಂಟಿದ್ಲವ. ನಾನು ಹಂಗೆ ವಿಚಾರಿಸಿದೆ, ಏನಮ್ಮ ನಿಮ್ಮ ಮನೆ ಕಡೆ ಹಿಂಗಾಗೈತಂತಲ್ಲ ಪಾಪ, ಗಣಮಗೆ ಏನು ಆಪರೇಷನ್ ಆತನ ಅಂದೆ. ಆಗೈತಂತ ಅವ್ನು ಎಂಟು ಬಂದಿದ್ಲು, ಈಗ ಅಡಿಗೆ ಕಟ್ಕೊಂಡು ಹೋಗ್ಕಾಳ ಅಂತ ಹೇಳಕತ್ತಿದ್ಲಿಕ್ಕಿ. ಏನ ಆಪರೇಷನ್ ಆಗೈತಂತ? ಮತ್ತು ನಿನ್ನ ಮಗ ಸೊಸಿ ಎಲ್ಲೋಗ್ಯಾರ? ರೊಕ್ಕ ಕೊಡಕ್ಕೆ ಹೋಗ್ಯಾರ ಅವ್ರು. ನೀನು ಹುಂಬುಷೆ, ನೀನು ನಂಬ್ತೀಯಲ್ಲ ಅದು. ಏನಪ್ಪ, ನನಗೇನು ಹೇಳಲಿಲ್ಲ ಅಂತ ಹೇಳಿದ್ರೆ ಬಿಡ್ತೀಯ ನೀನು? ಈ ಕೆದಾಳಲ್ಲಿ ನಿನ್ನ ಸೊಸಿ ಬಾರಿ ಹಾಕ್ನಾಕದಾಳ. ಅಲ್ಲ, ತನ್ನ ಗಂಡಗೆ ಹೇಳಿ ರೊಕ್ಕನ ಕೊಡ್ಸೋಂಗೆ ಕೊಡಿಸಿದ್ಲ, ಇಲ್ಲಿ ಒಳ್ಳೆಕಾಗಂಗು ಅಕ್ಕಾಳಕ್ಕೆ ಗೊತ್ತನ? ಅವ್ರಪ್ಪ ಅವನು ಉಳಿಸ್ಕೋತಾಳ. ಬರ್ಲಿ ತಡಿ ಮಾಡ್ತಾನೆ. ರೊಕ್ಕ ಕೊಡಬೇಡ ಅಂತಷ್ಟು ಹೇಳೇನಿ, ಮತ್ತೆ ಕೊಟ್ಲನ? ಕೇಳೇ ಬಿಡ್ತಾನೆ ತಡಿ, ಹೆಂಗಾರ ಸುತ್ತಿ ಬಳಸಿ ಕೇಳು. ಬಂದ್ರ ತಡಿ. ಮನಸ ಅವ್ವ ಇಲ್ಲೇ ಬಾಗ್ಲಕ್ಕ ನಿಂತಾಳ. ನಾ ಇಲ್ಲೇ ಒಂಚೂರು ಬೂಟ್ ಒರೆಸ್ತಂಗೆ ಮಾಡಿ ಇಲ್ಲೇ ಕುಂದಿರ್ತೇನೆ. ನೀವು ಒಬ್ಬಕ್ಕೆ ಹೋಗೊಳಗೆ ಇಬ್ರು ಕೂಡ ಹೋದ್ರೆ ಅನ್ಮಾನ್ ಬರ್ತೈತೆ ಈಗೇನ? ಆತ. ಎಲ್ಲಿ ಹಾಳಾಗೋಗಿದ್ದೆ?
ಅತ್ತಿಯರ ನಾನು ನಮ್ಮ ಅವನ ಕಡೆನೇ ಹೋಗಿದ್ದೆ ವಿಚಾರ್ಸಕ್ಕೆ ಏನ ಅಥವಾ ಎತ್ತ ಅಂತೇಳಿ. ರೊಕ್ಕ ಸಿಕ್ತಂತೆ. ಇವರು ಶಾಂತ ದೊಡವ ಆ ಪೂಜಾನ್ ಗಂಡ ಅರವಿಂದ್ ಅವ್ರ ಕಡೆ ಇಷ್ಟು ಕೊಟ್ಟಾರಂತೆ. ಓ ಹೌದಾ, ಬಟ್ ಅವರೇ ಕೊಟ್ಟಾರೋದಲ್ಲ. ನಾ ಎಲ್ಲ ನೀವೇ ಏನೋ ಕಿಳಿಕಿತ್ರಿ ಮಾಡಿ ರೊಕ್ಕ ಪಕ್ಕ ಕೊಡಕ್ಕೆ ಹೋದ್ರಿ ಅಂತ ಮಾಡಿದ್ದೆ. ನೀವು ಬೇಡ ಅಂದಮೇಲೆ ಅವ್ರ ಎಲ್ಲಿಂದ ಕೊಡ್ತಾರತ್ತಿಯರ? ಪಾಪ ಏನು ನನ್ನ ಮಾತ ಕೇಳ್ತಾನೆ ನೋಡವ, ಏನು ಚಂದ ಹೇಳ್ತಾವ ನೋಡು. ಅತ್ತಿಯರ ನಿಮ್ಮ ಮಾತೆ ಕೇಳೋದು ಮತ್ತೆ ನೀವು ಕೊಡಬೇಡ ಅಂದಿದ್ದು ಕೊಡಲಿಲ್ಲ ಅವ್ರು ಗೊತ್ತನ. ಕಡೆಗೆ ಅವ್ರು ಕೊಟ್ರಂತ ಪಾಪ ಶಾಂತ ದೊಡವ ಕೊಟ್ಲಂತ ಅಂದಲೇ ಪಾಪ ನಮ್ಮ ಅಪ್ಪನ ಆಪ್ರೇಷನ್ ಆಗೈತಿ. ಆತ ಆಪ್ರೇಷನ್ ಆಗಿ ಬಂದ್ಮೇಲೆ ನಿಮ್ಮ ಅಪ್ಪಗೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗಂತ ಹೇಳು. ಮತ್ತು ಕುಡ್ದು ಆ ಗಟ್ರ ದಂಡೆ ಬಿದ್ದು ಹೇಳ್ಬೇಡ ಅಂತ ಹೇಳು. ಹೇಳ್ತೇನೆ ರೀ. ಅಪ್ಪನ ತೀರ್ಮಾನ ಮಾಡ್ಕೊಂಡಾನಂತೆ, ಇನ್ಮೇಲೆ ನಾ ಕುಡಿಬಾರ್ದು, ಇಸ್ಪಿಟ್ ಆಡಬಾರ್ದು, ಚಂದಾಗಿ ಹೆಂಡತಿ ಮಕ್ಕಳು ಸಾಕ್ಬೇಕು, ಜೀವನ ಚಂದಾಗಿ ಮಾಡ್ಬೇಕು ಅಂತೇಳಿ ಅಪ್ಪನ ತೀರ್ಮಾನ ಮಾಡ್ಕೊಂಡಾನಂತೆ. ಕೆಟ್ಟ ಮ್ಯಾಗ ಬುದ್ಧಿ ಬಂತ ನಿಮ್ಮ ಅಪ್ಪಗೆ. ಸಾಲ ಸೋಲ ಏನಾರು ಹರಿಬೇಕಂತದಾನಂತಾನೆ ಎಲ್ಲಂತ. ಅದೇ ಕೊಡೋರು ಸಾಲನ ಕೊಟ್ಟು ಚಂದ ಜೀವನ ಮಾಡ್ಬೇಕನ್ನತಾನ. ಚಲೋ ಆತಲ್ಲ ಮತ್ತಂಗಾರ. ಇದು ಏನದು ಹೇಳಿ ನಿಮ್ಮ ಅಪ್ಪಗೆ, ನಮ್ದು 2 ಲಕ್ಷ ರೂಪಾಯಿ ಕೊಡೋದೈತಲ್ಲ ಮೊದಲು ಕೊಡಕ್ಕೆ ಹೇಳು. ಹೋಗು ಕೆಲಸ ಮಾಡೋಗು. ನೀನು 2 ಮಕ್ಕಳನ್ನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೆ, ನರ್ಸರಿಗೆ ಕರ್ಕೊಂಬರ್ಬೇಕು. ಅವ್ನು 2 ಹೋಗಿ ನಾ ಕರ್ಕೊಂಬರ್ತೀನಿ. ಹಂಗೆ ನನ್ನ ಮಗಳನ್ನ 3 ಮಂದಿನೂ ಏನಾರು ತಿನ್ನಕ್ಕೆ ಮಾಡವಕ್ಕೆ, ಪಾಪ ಮೆತ್ತಗೆ ತಿನ್ಲಿ. ಆ ಮ್ಯಾಗಿ ಮಾಡೋದು ಮ್ಯಾಗಿ ಏನು ಕೂಗಿ ಅದನ್ನು ಮಾಡೋದನ್ನು ತಿಂತಾವಂತ. ಅತ್ತಿಯರ ಅದು ಆರೋಗ್ಯಕ್ಕೆ ಚಲೋ ಅಲ್ಲ. ನಾನು ಬೇಕಾರೆ ಮೆತ್ತಗೆ ಅವು ತಿನ್ನು ಹಂಗೆ ಏನಾರು ಬೇರೆ ಮಾಡ್ತೀನಿ ತಗೋರಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ಹೋಗ್ಬರ್ರಿ ನೀವು. ಈ ಮನೆಗೆ ಹತ್ತಿ ನಾನು ಏನು ನೀ ಹೇಳ್ದಂಗೆ ಆಗ್ಬೇಕನಿ ಎಲ್ಲ. ನೋಡ ನನ್ನ ಮಗಳು ಮ್ಯಾಗಿ ಕೇಳಾಳ, ಮ್ಯಾಗಿನ ತಿಂತಾಳಕ್ಕಿ, ಅದನ್ನ ಮಾಡಿ ನೀನು. ದೊಡ್ಡ ಈಕಿನ ಎಲ್ಲ ಕಾನೂನು ಮಾಡಕತ್ತಿ ಬಿಡ್ತಾಳ. ಆಯ್ತು ತೋರಿ, ನಾನು ನಮ್ಮ ಹುಡುಗರಿಗೆ ಬೇರೆ ಏನಾರು ಮಾಡ್ತೀನಿ. ನಿಮಗೆ ಮ್ಯಾಗಿ ಎಲ್ಲ ಮಾಡ್ತೀನಿ ಆಯ್ತು. ಏನೋ ಆರೋಗ್ಯದ ಸಂಬಂಧ ಹೇಳಿದ್ರೆ ವಾದಿಸ್ತಾವ. ಬಸ್ ಎಷ್ಟೊತ್ತಲ್ಲ ಅಲ್ಲೇ ಹೊರಗೆ ಕುಂದ್ರದು, ಎದ್ದು ಬರ್ತೀನಿ ಒಳಗೆ ಏನಂತೆ. ಬಂದೆ